ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆ, ಸೂಫಿ ತತ್ವಶಾಸ್ತ್ರವನ್ನ ಎತ್ತಿ ಹಿಡಿಯುವ ಕಾವ್ಯ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ಸೂಫಿ ತತ್ವಶಾಸ್ತ್ರವನ್ನ ಎತ್ತಿ ಹಿಡಿಯುವ ಕಾವ್ಯ ಕೃತಿಗಳು ಕುತುಬನ ಮೃಗಾವತಿ ಮತ್ತು ಮಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ್ ಕಾವ್ಯ ಕೃತಿಗಳು ಸೂಫಿ ತತ್ವಶಾಸ್ತ್ರವನ್ನ ಎತ್ತಿ ಹಿಡಿಯುತ್ತವೆ. ಓಕೆನಾ. ಸೊ ಹಿಂದಿ ಭಾಷೆಯಲ್ಲಿ ಭಕ್ತಿಯ ಮಹತ್ವವನ್ನ ಸಾರಲು ಅನೇಕ ಕೃತಿಗಳನ್ನ ಇವರು ರಚಿಸ್ತಾರೆ. ಓಕೆ, ಸೊ ಸೂಫಿ ಸಂತರು ಪರ್ಷಿಯಾದಿಂದ ಭಾರತಕ್ಕೆ ಬಂದಂಥವರು. ಪರ್ಷಿಯಾದಿಂದ ಬಂದು ನೆಲೆಸಿರುವಂತವರು. ಓಕೆನಾ. ಸೂಫಿ ಸಂತರು ಅವರನ್ನ ಪೀರ್ ಅಂದ್ರೆ ಗುರು ಎಂದು ಕರೆಯುತ್ತಾರೆ. ಸೂಫ್ ಎಂಬ ಸಾದಾ ಉಣ್ಣೆಯ ಬಟ್ಟೆಗಳನ್ನ ಅವರು ತೊಡುತ್ತಿದ್ದರಿಂದ ಅವರನ್ನ ಸೂಫಿ ಸಂತರು ಎಂದು ಕರೆದರು. ಪ್ರೇಮ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಅಥವಾ ಅಲ್ಲಾನನ್ನು ಸೇರಲು ಸಾಧ್ಯ ಎಂಬುದನ್ನ ಈ ಸೂಫಿ ಸಂತರು ಬೋಧಿಸ್ತಾರೆ ಮಕ್ಕಳು. ಓಕೆನಾ. ಸೊ ಇವರು ರಚಿಸಿರುವ ಮುಖ್ಯ ಗ್ರಂಥಗಳು ಅಂದ್ರೆ ಕುತುಬನ ಮೃಗಾವತಿ ಮತ್ತು ಮಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ್ ಕಾವ್ಯಗಳು ಸೂಫಿ ತತ್ವಶಾಸ್ತ್ರವನ್ನ ಎತ್ತಿ ಹಿಡಿದಿವೆ. ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮದ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸೂಫಿ ಅನೇಕ ಸುಧಾರಕರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅವರಲ್ಲಿ ಸೂಫಿ ಸಂತರು ಕೂಡ ಒಬ್ಬರು. ಓಕೆ, ಥ್ಯಾಂಕ್ ಯು.